ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಬೇಗ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮ ಜಾತಿಯವರೇನು 5 ಜನ ಇರಲಿಲ್ಲ. ವಿಜಯಕುಮಾರ್ ಅವರು ಇದ್ದಾರೆ. 4 ಜಿಲ್ಲೆ ಪದವೀಧರ ಕ್ಷೇತ್ರದಿಂದ 3 ಬಾರಿ ಸೆನೆಟ್ಗೆ ಆಯ್ಕೆ ಆಯ್ತು. ಆಗ ಹೇಳೋರು ನಮ್ಗೆ, ಸಿಂಧ್ಯಾ ಅವ್ರಿಗೆ ಏನ್ ಜಾತಿ ಇದೆಯೇನ್ರಿ, ಕನಕಪುರದಲ್ಲಿ ಗೆದ್ದು ಬರ್ತಾ ಇಲ್ವಾ ಅಂತ. ನಮ್ಮಂತವ್ರಿಗೆ ಪ್ರೇರಣಾ ಶಕ್ತಿ ಆಗಿರ್ತಕ್ಕಂಥ ಮಾನ್ಯ ಸಿಂಧ್ಯಾ ಅವರೇ ಯಾವತ್ತೂ ನಮ್ಮೆಲ್ಲರ ಅಭಿಮಾನಕ್ಕೆ ನಾವು ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮೇಲೆ ಬಹಳ ಪ್ರೀತಿಯನ್ನು ಅವರು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಜೊತೆಲಿ ಮಾತಾಡ್ತಾ ಇರ್ತಾರೆ. ಅವರ ಶ್ರೀಮತಿಯವರು ಕೂಡ ಇದ್ದಾರೆ. ಅವರ ದಾಂಪತ್ಯ ಜೀವನ 55 ವರ್ಷ ಆಗಿದೆ ಅಂತೇಳಿ ನಾನು ಚುಟುಕ ಪುಸ್ತಕದಲ್ಲಿ ನೋಡಿದೆ. ಅವರ ದಾಂಪತ್ಯ ಜೀವನ, ಅವ್ರ ಸಂಸಾರ ಸುಖಕರವಾಗಿರಲಿ ಅಂತೇಳಿ ತಮ್ಮೆಲ್ಲರೂ ಪರವಾಗಿ ನಾನು ಹಾರೈಸ್ತೇನೆ. ಈಗಾಗಲೇ ಸಮಯ ಆಗಿದೆ. ನಾನು ಕೂಡ ಸಿಂಧ್ಯಾ ಅವ್ರನ್ನ ನೋಡಬೇಕು, ಚಿದಾನಂದ ಗೌಡರನ್ನ ಬಹಳ ದಿನ ಆಗಿತ್ತು ಭೇಟಿಯಾಗಿ ಅಂತ ಹೇಳಿ ಬಹಳ ಕುತೂಹಲದಿಂದ ನಾನು ಇವತ್ತು ಪ್ರೇಕ್ಷಕನಾಗಿ ಇಲ್ಲಿ ಆಗಮಿಸಿದ್ದೇನೆ. ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ದೇವರಾಜ ಅರಸು ಒಂದು ಶಬ್ದ ಇದೆಯಲ್ಲ, ಆ ಶಬ್ದ, ಆ ಒಂದು ಹೆಸರೇ ಒಂದು ರೋಮಾಂಚನ. ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಆ ದೇವರಾಜ ಅರಸು ಅನ್ನೋ ಒಂದು ಹೆಸರು ಇದೆಯಲ್ಲ, ಅದೇ ಒಂದು ರೋಮಾಂಚನ, ಅದೇ ಒಂದು ಪ್ರೇರಣೆ. 70ರ ದಶಕವನ್ನ ನಾವು ದೇವರಾಜ ಅರಸು ಅವರ ಯುಗ ಅಂತ ನಾವು ಕರೀತೇವೆ. ಬಹಳಷ್ಟು ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬಹಳಷ್ಟು ಮಂತ್ರಿಗಳು ಈ ರಾಜ್ಯಭಾರ ಮಾಡಿದ್ದಾರೆ, ರಾಜರು ಬಂದಿದ್ದಾರೆ, ಬಳ್ಳಗಾರಗಳಾಡಿದ್ದಾರೆ, ಆಸ್ಥಾನಗಳನ್ನ ಆಡಿದ್ದಾರೆ. ಆದ್ರೆ ಪ್ರಜಾಪ್ರಭುತ್ವವನ್ನು ಆಳದಂತ ಒಬ್ಬರೇ ಅರಸು ಕರ್ನಾಟಕದಲ್ಲಿ ದೇವರಾಜ ಅರಸು. ಜನಗಳ ಪ್ರೀತಿಯನ್ನು ಗಳಿಸಿ ರಾಜ್ಯಭಾರ ಮಾಡಿದವರು ಕರ್ನಾಟಕದಲ್ಲಿ ದೇವರಾಜ ಅರಸು. ಅವರು ಕೊಟ್ಟಂತ ಕಾರ್ಯಕ್ರಮಗಳು ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ, ಅರಸು ಕಮ್ಯುನಿಟಿಯವರಿಗೆ ದೇವರಾಜ ಅರಸು ಕಂಡಾಗುವುದಿಲ್ಲ. ಅದಕ್ಕೆ ಕಾರಣ ಇದೆ. ಉಳುವವನೇ ಭೂಮಿ ಒಡೆಯ ಅಂತ ತಂದಂತ ಕಾನೂನಲ್ಲಿ ಅತಿ ಹೆಚ್ಚು ಭೂಮಿಯನ್ನ ಕಳ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಅರಸು ಜನಾಂಗದವರು. ಅತಿ ಹೆಚ್ಚು ಕಳ್ಕೊಂಡಂತವರು ಅರಸು ಜನಾಂಗದವರು. ಆದ್ರೆ ದೇವರಾಜ ಅರಸು ಅವರು ಯಾವತ್ತೂ ಕೂಡ ಜಾತಿಯನ್ನ ಮಾಡಿದಂತವರಲ್ಲ. ಸ್ವತಃ ತಮ್ಮ ಭೂಮಿಯನ್ನು ಕೂಡ ಉಳುವವನಿಗೆ ದಾರಿಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ದೇವರಾಜ ಅರಸು. ಒಂದು ಆಲೋಚನೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ದೊಡ್ಡ ಹೋರಾಟ ಈ ದೇಶದಲ್ಲಿ ನಡೀತಾ ಇತ್ತು. ಉಳುವವನಿಗೆ ಭೂಮಿ ಸಿಗಬೇಕು ಅಂತೇಳಿ.
ಆ ಕಾರ್ಯವನ್ನು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದಂತ ಕೀರ್ತಿ ದೇವರಾಜ ಅರಸು ಅವರಿಗೆ ಸಲ್ತದೆ. ಅದೇ ರೀತಿ ದೇಶದ ಯಾವುದೇ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರಲಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಮೀಸಲಾತಿ ಇತ್ತು. ದೇವರಾಜ ಅರಸು ಅವರು ಹಾವನೂರು ಆಯೋಗದ ರಚನೆ ಮಾಡಿ ಒಬ್ಬ ಹೈಕೋರ್ಟ್ ವಕೀಲರನ್ನ LG ಹಾವನೂರು ಅವರನ್ನ ನೇಮಿಸಿ ಹಿಂದುಳಿದ ವರ್ಗಗಳಿಗೆ 32% ಮೀಸಲನ್ನು ಕೊಡುವುದರ ಮೂಲಕ ಒಂದು ದೊಡ್ಡ ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನ ಮಾಡಿದರು. ಶಿಕ್ಷಣ, ಉದ್ಯೋಗ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೇವರಾಜ ಅರಸು ಅವರು ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ ಮಾತು ಹೋಗಿದ್ದ ಜನತೆಗೆ ಮಾತು ಬರುವಂತೆ ಮಾಡಿದರು. ಅವರು ಎರಡನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯಭಾರ ಮಾಡಿದರು. ಶೋಷಣೆ ಮತ್ತು ಬಡತನದ ನಿವಾರಣೆಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ದೇವರಾಜ ಅರಸು. ಅದೇನೇ ಇರಲಿ, MGR ಅರಸು ಅವ್ರನ್ನ ಅವತ್ತಿನಿಂದ ನಾನು ನೋಡ್ತಾ ಇದ್ದೇನೆ. ಬಹಳ ಕ್ರಿಯಾಶೀಲ ವ್ಯಕ್ತಿ. ನೀವ್ಯಾರು ಅವ್ರು 80 ವರ್ಷ ಆಗಿದೆ ಅಂತ ಊಹೆ ಮಾಡ್ಲಿಕ್ಕೂ ಸಹಿತ ಸಾಧ್ಯ ಇಲ್ಲ. ಅವರು ಅಂಥವ್ರು ಬದುಕಬೇಕು 100 ವರ್ಷ ಬದುಕಿ ನಮ್ಮ ಮೈಸೂರು ನಗರಕ್ಕೆ ಒಂದು ಕಿರೀಟಪ್ರಾಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಸ್ವಾರ್ಥದಿಂದ ದುಡಿತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಅರಸೂರವರು ನನಗೆ ಒಂದು 15-20 ದಿವಸಗಳಿಂದ ಈ ಅರಸು ಚುಟುಕು ಸ್ಪರ್ಶಗಳು ಅಂತಕ್ಕಂಥ ಪುಸ್ತಕನ, ನೀವು ಸುಮ್ಮನೆ ಪುಸ್ತಕನ ಕಳಿಸಿದ್ದೀನಿ ಅಂತೇಳಿ 1-2 ಪುಸ್ತಕ ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಸೋಮಾರಿ, ಓದೋದಿಲ್ಲ ಅಂತ ಹೇಳಿ. ಆದ್ರೆ ಖಂಡಿತವಾಗಿ ಹೇಳ್ತೇನೆ ಅರಸುಗಳೇ, ನಾವು ಓದಿದ್ದೇನೆ ಈ ಪುಸ್ತಕ ಯಾವ ರೀತಿ ಓದಿದ್ದೇನೆ ಅಂದ್ರೆ, ಈ ಪುಸ್ತಕ ಎಲ್ಲ ಓದೋದ್ರ ಬದಲಾಗಿ ಈ 9 ಪುಟಗಳಲ್ಲಿ ನಮ್ಮ ಡಾಕ್ಟರ್ ಚಿದಾನಂದ ಗೌಡರು ಏನು ಮುನ್ನುಡಿಯನ್ನ ಬರೆದಿದ್ದಾರೆ, ನನ್ನ ಮುನ್ನುಡಿ ಅಂತಾನೆ ಕರೆದಿದ್ದೀರ ನೀವು, ಅದನ್ನು ಓದಿದ್ರೆ ಸಾಕು. ಚುಟುಕು ಸಾಹಿತ್ಯ ಹೊಸದಾಗಿ ಹುಟ್ಟಿರೋದೇನಲ್ಲ. ಚುಟುಕು ಸಾಹಿತ್ಯ ಬಹಳ ವರ್ಷಗಳಿಂದ ಇರತಕ್ಕಂಥದ್ದು. ನಮ್ಮ ಹಳ್ಳಿಯ ಬಹುತೇಕ ಗಾದೆಗಳು ಚುಟುಕು ಸಾಹಿತ್ಯವೇ. ನಮ್ಮ ಸರ್ವಜ್ಞನ ಎಲ್ಲ ಪದಗಳು ಚುಟುಕು ಸಾಹಿತ್ಯವೇ. ಆದರೆ ಆ ಚುಟುಕು ಸಾಹಿತ್ಯಕ್ಕೆ ಒಂದು ಸ್ಟೇಟಸ್ ಅನ್ನ ಕೊಡಿಸಿ, ಸಾಹಿತ್ಯದ ಯಾವುದರಲ್ಲೂ ಕಡಿಮೆ ಇಲ್ಲ, ಇದು ಸುಲಭವಾಗಿ ಸಾಮಾನ್ಯವಾದ ಜನ ಇದನ್ನು ಅರ್ಥ ಮಾಡ್ಕೊಂಡು ಅದನ್ನು ಬಾಳ್ವೆ ಮಾಡಬಹುದು ಅನ್ನೋದನ್ನ ಜೀವನ ಪದ್ಧತಿಗೆ ಒಂದು ನಂದಾರಿ ದೀಪದ ರೀತಿಯಲ್ಲಿ ಚುಟುಕು ಸಾಹಿತ್ಯ ಇದೆ ಸಾಮಾನ್ಯವಾದ ಜನಗಳಿಗೆ. ಈ ಒಂದು ಅರಸು ಚುಟುಕು ಸ್ಪರ್ಶಗಳ ಪುಸ್ತಕವನ್ನ ಇನ್ನೂ ಅನೇಕ ಮಹನೀಯರುಗಳು ಇದರಲ್ಲಿ ಅವರವರ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ. ಇವರೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಡಾಕ್ಟರ್ ತಿಮ್ಮಯ್ಯನವರು ಬಹುಶಃ ಏನೋ ಕಾರ್ಯಕ್ರಮ ಇರ್ಬೋದು, ಬರ್ತಾರ? ಬರಲಿ. ಅವ್ರು ಬಹಳ ಒಳ್ಳೆ ಮನುಷ್ಯ ಡಾಕ್ಟರ್ ತಿಮ್ಮಯ್ಯ. ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಅವರು DHO ಆಗಿ ಹುಣಸೂರಿನಲ್ಲೂ ಮೈಸೂರಲ್ಲೂ ಕೆಲಸ ಮಾಡ್ತಾ ಇದ್ರು. ಬಹಳ ಒಳ್ಳೆ ಮನುಷ್ಯ. ಈಗ ಈ ರಾಜಕೀಯ ರಂಗಕ್ಕೆ ಅವರು ಪ್ರವೇಶ ಮಾಡಿದ್ದಾರೆ. ಅವ್ರಿಗೆ ನಿರಾಸೆ ಆಗ್ತದೋ ಅಥವಾ ಅವ್ರ ಆಸೆ ಈಡೇರ್ತದೋ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವರೇ ಹೇಳಬೇಕು. 2 ವರ್ಷ ಆಯ್ತಲ್ಲ ಅವ್ರ MLC ಆಗಿ, 2 ವರ್ಷ ಆಯ್ತು. ಅವ್ರಿದ್ರೆ ಚೆನ್ನಾಗಿರೋದು. ಸಕ್ಸಸ್ ಇವನ್ ಅದರ್ವೈಸ್ ತಿಮ್ಮಯ್ಯ ಆಗಿದ್ದಾರೆ. ಈಗ ನೀವು ಸಕ್ಸಸ್ ಆಗೋದಿದೆ. ನೀವು ಸಕ್ಸಸ್ ಆಗಬೇಕು. ನಿಮಗೆ ಬಹಳ ಕೋಟೆಗಳಿವೆ. ಆ ಕೋಟೆಗಳನ್ನೆಲ್ಲ ಜಯಿಸೋದು ಸುಲಭದ ಕೆಲಸ ಅಲ್ಲ. ಅಂದ್ರೆ ನಿಮ್ ಒಳ್ಳೆಯದಾಗಲಿ. ನಿಮ್ಮ ವಯಸ್ಸು, ನಿಮ್ಮ ಅನುಭವ. ನಾನು ಪಿರಿಯಾಪಟ್ಟಣನ ಕಾಳಮರಿಗೌಡರ ಕಾಲದಿಂದ ನೋಡಿರೋನು. ಕಾಳಮರಿಗೌಡ ನಮ್ಮ ಒಳ್ಳೆಯ ಸ್ನೇಹಿತ. ಕೊಟ್ಟು ಮಾತಿಗೆ ಯಾವತ್ತೂ ಒಂದು ತಪ್ಪದವನಲ್ಲ. ಛಲಗಾರ ಕಾಳಮರಿಗೌಡ. ತಮಗೂ ಸಹಿತ ಆ ಛಲ ಬರಲಿ, ನಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಾನು ಅನೇಕ ವರ್ಷಗಳಿಂದ ನಮ್ಮ ಅರಸೂರವರು ಕರೆದಂತ ಎಲ್ಲಾ ಕಾರ್ಯಕ್ರಮಗಳು, MGR ಅರಸು, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸು, ಪುಸ್ತಕದ ಬೆಳೆಗಳೇ ಇರಲೇಬೇಕು, ಇದಾಗಲೇಬೇಕು. ಇದೊಂಥರ ಹಬ್ಬ ಇದ್ದಂಗೆ. ಹಬ್ಬ, ದಸರಾ ಹಬ್ಬದ ಇದ್ದಂಗೆ ಇದು ಒಂದು ಹಬ್ಬ ಆಗಿದೆ. ನಾನು ಅವ್ರಿಗೆ
ಅವರ ಶ್ರೀಮತಿಯವರಿಗೆ, ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲ ತಾಳ್ಮೆಯಿಂದ ಮತ್ತು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಗಣ್ಯ ವ್ಯಕ್ತಿಗಳ ಅಭಿಮಾನಿಗಳು ಬಹಳ ಜನ ಬಂದಿದ್ದೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಅರಸೂರು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ರಿಗೂ ನಮಸ್ಕಾರ.